ನೋಡಿ ನೆನ್ನೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿದ್ವಲ್ಲ, ಇವತ್ತು ಫ್ರಂಟ್ ಪಾರ್ಟ್ಗೆ ಡಾಟ್ಸ್ ಯಾವ ಥರ ಇಕ್ಕೊಳೋದು ಅಂತ ನೋಡೋಣ. ನೋಡಿರಿ, ಇಲ್ಲಿ ಶೋಲ್ಡರ್ ಹತ್ರ ಹಾಫ್ಗೆ ಫೋಲ್ಡಿಂಗ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ 2.5ಗೆ ಒಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆ ಮಾರ್ಕಿಂಗ್ ಹತ್ರ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಟೇಪ್ ತಗೊಂಡು ಆ ಕಡೆ 1/2 ಇಂಚು, ಈ ಕಡೆ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ನಾವೇನು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಈ ಥರ ಲೈನ್ ಹಾಕ್ಕೊಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಉಕ್ಸ್ ಪಟ್ಟಿ ಕಡೆ ಹಾಫ್ಗೆ ಫೋಲ್ಡ್ ಮಾಡ್ಕೊಬೇಕಾಗತ್ತೆ. ನೋಡಿ, ಉಕ್ಸ್ ಪಟ್ಟಿ ಕಡೆ ಹಾಫ್ಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಲೈನ್ನ ಎಳ್ಕೊಬೇಕಾಗತ್ತೆ. ಇಲ್ಲಿ ಕೂಡ 2.5 ಇಂಚ್ಗೆ ಒಂದು ಮಾಡ್ಕೊಬೇಕಾಗತ್ತೆ. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಮಾರ್ಕ್ ಮಾಡಿಕೊಂಡು ಸೇಮ್ ಸೆಂಟ್ರ್ ಪಾಯಿಂಟ್ಗೆ ಲೈನ್ ಎಳ್ಕೊಬೇಕಾಗತ್ತೆ. ಇವಾಗ ಆರ್ಮೋಲ್ ಹತ್ರ ಡಾಟ್ನ ಹಿಡಿಬೇಕಾಗತ್ತೆ. ನೋಡಿ, ಅದು ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಅದು 4.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇದು 3 ಡಾಟು ಒಂದೇ ಸಮಾಗಿರಬೇಕು. 2.5 ಗ್ಯಾಪ್ ಇರಬೇಕು. ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ಮಾರ್ಕ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 3 ಡಾಟ್ನ ಯಾವ ಥರ ಮಾರ್ಕ್ ಮಾಡ್ಕೊಳೋದು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಸ್ಲೀವ್ ಕಟಿಂಗ್ ಕೂಡ ಇದರಲ್ಲೇ ತೋರಿಸ್ತಾ ಇದ್ದೀನಿ. ನಾನು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ. ಒಂದು ಸೈಡು ಫೋಲ್ಡಿಂಗು, ಒಂದು ಸೈಡು ಓಪನ್ ಇರಬೇಕು. ನೋಡಿ, ಈ ಥರ ನ್ಯೂಸ್ ಪೇಪರ್ನ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡ್ರೆ 4 ಲೇಯರ್ ಬರುತ್ತೆ. 1 2 3 4 4 ಫೋಲ್ಡಿಂಗ್ ಬರುತ್ತೆ. ಅದ್ರ ಮೇಲೆ ನಾವು ಸ್ಲೀವ್ನ ಫೋಲ್ಡ್ ಇರೋ ಸೈಡು ನಮ್ಮ ಕಡೆ ಇಕ್ಕೊಂಡು, ನೋಡಿ ಈ ಥರ ಇಕ್ಕೊಬೇಕಾಗತ್ತೆ. ಇಕ್ಕೊಂಡು ಕೆಳಗಡೆ 1/2 ಇಂಚು ಗ್ಯಾಪ್ ಬಿಡಬೇಕಾಗತ್ತೆ. ಮತ್ತು ಮೇಲೆ ಎಲ್ಲಿ ಮಾರ್ಕ್ ಇದೆ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ 1/2 ಇಂಚು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು, ಸ್ಲೀವ್ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ. ಮತ್ತು ಡೌನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲೊಂದು ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಎಲ್ಲಿಂದ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ 2 ಇಂಚಸ್ಸು ಸ್ಟಿಚ್ಚಿಂಗ್ಗೆ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಈ ಥರ ಮಾರ್ಕ್ನೆಲ್ಲ ಲೈನ್ ಹಾಕ್ಕೊಬೇಕಾಗತ್ತೆ. ಇವಾಗ ಈ ಥರ ಸ್ಕೇಲ್ ತಗೊಂಡು ನೋಡಿ
ಫಸ್ಟು ಇಲ್ಲಿ 1.5ಗೆ ಒಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. 1.5 ಇದು ದೊಡ್ಡ ಸೈಜ್ ಬ್ಲೌಸ್ ಅಲ್ವಾ, ಅದಕ್ಕೋಸ್ಕರ 2 ತಗೊಂಡಿದ್ದೀನಿ. ಇಲ್ಲಾಂದರೆ 1.5 ತಗೊಂಡ್ರೆ ಸಾಕಾಗುತ್ತೆ. ತಗೊಂಡು ಈ ಥರ ಸ್ಕೇಲಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಶೇಪ್ ಕೊಟ್ಕೊಬೇಕಾಗತ್ತೆ. ನೆಕ್ಸ್ಟು ಇದು ಎಷ್ಟು ಇಂಚನ ಬರಲಿ ಅದರಲ್ಲಿ ಹಾಫ್ ತಗೊಬೇಕಾಗತ್ತೆ. ಹಾಫ್ ತಗೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಅದು ಸ್ಟ್ರೈಟಾಗಿ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ಇದೇ ಸ್ಕೇಲ್ ಸಹಾಯದಿಂದ ಫ್ರಂಟ್ ಪಾರ್ಟ್ಗೆ ಶೇಪ್ ತಗೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಲೀವ್ನ ಮಾರ್ಕ್ ಮಾಡ್ಕೊಳೋದು. ಇವಾಗ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಬಟ್ಟೆ ಮೇಲೆ ಈ ಥರ ಕೈ ಇಕ್ಕೊಂಡು ಆಮೇಲೆ ಕಟ್ ಮಾಡಬೇಕು. ಇಲ್ಲಾಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ನೋಡಿದ್ರಲ್ಲ, ಈ ಥರ ಸ್ಲೀವ್ನ ಕಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಸೆಂಟರ್ ಪಾಯಿಂಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬೇಕಾಗತ್ತೆ. ಇದು ಸೆಂಟರ್ ಪಾಯಿಂಟ್ ಅಂತ ನಾವು ತಿಳ್ಕೊಳಕ್ಕೆ. ಮತ್ತು ಫ್ರಂಟ್ ಪಾರ್ಟ್ನ ಶೇಪ್ನ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇದು ಫ್ರಂಟ್ ಪಾರ್ಟ್ ಶೇಪು ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಕಟ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಇದು ಫ್ರಂಟ್ ಪಾರ್ಟು ಅಂತ ತಿಳ್ಕೊಳಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಲೀವ್ನ ಯಾವ ಥರ ಕಟ್ ಮಾಡೋದು ಅಂತ. ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.